ಸುಬ್ರಹ್ಮಣ್ಯ, ಕೌಸಲ್ಯ, ಬೇಗ ಬನ್ರಿ. ಅದೇನ್ರಿ ಎಷ್ಟೊತ್ತು ಮಾಡ್ತೀರಾ? ಏ ಕರ್ಕೊಂಬನ್ರಿ ಆ ಮೋನಿಕನ್ನ ಬೇಗ ಬೇಗ. ಅಯ್ಯೋ ಸರ್, ನಾವು ಬೇಗ ಬೇಗ ಬರ್ತೀವಿ. ಆ ಹೆಣ್ಮಗಳಿಗೆ ಆಗ್ವಲ್ಲಾಗೈತಿ ಲಘು ಲಘು ಬರಕ. ನಾವೇನ್ ಮಾಡೋಣ? ನೀವು ನಮಗ್ ಒಳ್ಳೆ ಬೈತೀರಾ. ಸರಿ ರೀ, ಅವ್ರೆಲ್ರಿ ಸುಬ್ರಹ್ಮಣ್ಯಮ್ಮ? ಕರೀರಿ ಬೇಗ. ಏನಪ್ಪ, ನನಗಂಕುರಿ ಈ ಊರಿಗೆ ಬಂದಿದ್ದೀನಿ. ಈ ಹುಡುಗಿದೇ ಕಾಟ ಆಗ್ಬಿಟ್ಟೈತಿ. ನಾ ಬೇರೆ ಯಾವ ಕೇಸ ಬರವಲ್ಲು ರೀ, ಬರೀ ಈ ಹುಡುಗಿವ ಕೇಸ್. ಇದ ಹುಡುಗಿನೇ ಬರ್ತ ತಿರ್ಗಾ ಮುರ್ಗ. ಒಂದ್ಸರಿ ಬರ್ತಾಳ, ಕಂಪ್ಲೇಂಟ್ ಕೊಡ್ತಾಳ, ಮತ್ ಬರ್ತಾಳ, ವಾಪಸ್ ತಗೋತಾಳ. ಈಗ ಮತ್ತೆ ಬಂದಾಳ ಕಂಪ್ಲೇಂಟ್ ತಗೋರಿ ಅಂತೇಳಿ ನನ್ ತಲಿ ತಿನ್ನಕ. ಕರೀರಿ, ಎಲ್ಲಿದ್ದಾಳ ಕರೀರಿ, ಅವಳ ಹುಡುಗಿನ ಕರೀರಿ ಬೇಗ ಬೇಗ. ಬೇಗ ಬಾರಮ್ಮ, ನಿಂದೊಬ್ಬಕಿ ಕೇಸ್ ನಮಗಿರೋದು. ಬ್ಯಾರೆ ಊರಾಗಿಂದ ಯಾವ ಕೇಸು ನಾವು ಬಗೆಹರ್ಸಂಗಿಲ್ಲನ? ಏನಮ್ಮ ನೀನು ಗೋಳು? ಆಯ್ತು, ಕರಿ ನಿನ್ ಲವರ್ ಲಗು ಕರಿ. ರಮೇಶ್, ರಮೇಶ್. ಆಯ್ತು, ಬಾಗ್ಲು ಬಡ್ದು ಕರಿಯಮ್ಮ. ನೀ ಮೆತ್ತ ಕರಿಯೋದಕ್ಕೆ ನನಗ ಕೇಳವಲ್ದು, ಮಗ್ಗಲ್ದವಂಗ. ಈ ನಾವು ಒಳಗೆ ಎಲ್ಲೇ ಕುಂತಿರೋವಂಗ ಏನ್ ಕೇಳುತ್ತ? ಕರಿ, ಜೋರ ಕರಿ, ಬಾಗ್ಲು ಬಡ್ದು ಕರಿ. ರಮೇಶ್, ರಮೇಶ್, ಬಾಗಿಲ್ ತೆಗಿರಿ. ಒಂದ್ ಸ್ವಲ್ಪ ಸರಿಯವ ಇಲ್ಲಿ. ಸರ್, ಅಗಳಿ ಹಾಕೊಂಡು ಹೋಗ್ಯಾರ ನೋಡ್ರಿ. ಲಾಕ್ ಆಗೈತಿ ಮನಿ. ಮನ್ಯಾಗ ಯಾರು ಇಲ್ಲ. ಏನು? ಯಾರು ಇಲ್ರಿ ಮೇಡಮ್ ಮನ್ಯಾಗ? ಅದು ಸಾಧ್ಯ ಇಲ್ಲಲ್ರಿ. ಯಾರು ಒಬ್ರು ಮನೆ ಮುಂದೆ ಇದ್ದೇ ಇರ್ತಾರ್ರಿ. ಭಾಳ ಮಾಡಿ ಮುಂದ್ಲ ಬಾಕ್ಲ ಹಾಕಿ ಹಿಂದ್ಲ ಬಾಕ್ಲದಿಂದ ಒಳಗದಾರೇನ್ರಿ ಎಲ್ಲರೂ. ನಾವು ಬರ್ತೀವಂತ ಏನ್ರ ಗೊತ್ತಾಗೈತೆ ಏನ? ಒಂದ್ಸರಿ ಹಿಂದ್ಲ ಬಾಕ್ಲಿಂದ ಹೋಗ್ಬರನ್ರಿ, ಇತ್ಲ ಬಾಕ್ಲಿಂದ ಒಳಗ. ರೀ ಸುಬ್ರಹ್ಮಣ್ಯಂ, ಹೋಗ್ರಿ ಹಿಂದೆ, ಮನಿ ಹಿಂದೆ ಹೋಗಿ ಹಿತ್ಲ ಬಾಕ್ಲ ಏನ್ರ ಓಪನ್ ಐತ ನೋಡ್ಕೊಂಬೋಗ್ರಿ. ಆಯ್ತು ಸರ್, ನೋಡ್ಕೊಂಡು ಬರ್ತೀನಿ. ಕೌಸಲ್ಯ, ಆ ಕಿಟಕಿ ಒಳಗೆ ನೋಡ್ರಿ, ಯಾರ ಕಾಣ್ತಾರನ ಒಂಚೂರು ಹತ್ತಿ. ಇಲ್ಲ ಸರ, ಮನಿ ಎಲ್ಲ ಖಾಲಿ ಐತಿ, ಯಾರು ಕಾಣವಲ್ರಿ. ದಂದಾಕಿ ಒಂದ ಕಾಣತ್ ನೋಡ್ರಿ. ದಂದಾಕೆ ದನಾನು ಇಲ್ಲ, ಏನೂ ಇಲ್ಲ, ಯಾರು ಇದ್ದಂಗಿಲ್ರಿ ಅವ್ರ ಮನ್ಯಾಗ. ಏನಮ್ಮ, ಮನ್ಯಾಗ ಯಾರು ಇದ್ದಂಗಿಲ್ಲ ಅನ್ಸುತ್ತ? ಯಾಕಂದ್ರೆ ಮನೆಯೊಳಗಿರೋ ಎತ್ತು ಪತ್ತು ಏನೂ ಇಲ್ಲ ಅಂದ್ರೆ ಮತ್ತೆ ಮನೆಯಾಗ ಯಾರು ಇಲ್ಲ, ಮತ್ತೆ ಬೇರೆ ಎಲ್ಲೋಗಿರ್ತಾರೆ. ನಾನಂತರೂ ನೋಡವ, ಮಾತಾಡ್ದ ಕಂಪ್ಲೇಂಟ್ ಅಂತರೂ ತೊಗೊಳಂಗಿಲ್ಲ. ಯಾಕಂದ್ರೆ ಒಂದ್ಸರಿ ಬಂದು ಕಂಪ್ಲೇಂಟ್ ಕೊಟ್ಟೋಗಿ ವಾಪಸ್ ಬಂದು ಮತ್ತೆ ಕಂಪ್ಲೇಂಟ್ ವಾಪಸ್ ತೊಗೊಂಡೋಗಿದ್ದಿ. ನನಗಂಕರು ನಿನ್ನ ಕಾಟ ತಡ್ಕೊಳಕ್ ಆಗೋಲ್ದಾಗೈತಿ. ನಾನು ಹಿಂದೇನು ಕಂಪ್ಲೇಂಟ್ ತೊಗೊಳಲ್ಲ ಅಂತ ಅನ್ನಂಗಿಲ್ಲ. ಮೊದಲು ಈ ಮನೆಯಾರು ಸಿಕ್ಕು ಮಾತಾಡಿದ್ಮೇಲೆ ನಾನು ಕಂಪ್ಲೇಂಟ್ ತೊಗೊತೀನಿ. ಸರ್, ಭಾಳ ಮಾಡಿ ಎಲ್ಲರೂ ಹೊಲಕ್ಕೆ ಏನ್ರ ಹೋಗ್ಯಾರನ್ರಿ. ಮತ್ತು ಈಗ ಹೊಲ್ದಾಗ ಏನ್ರ ಕೆಲಸ ಇರ್ತಾವಲ್ಲ, ಹೊಲಕ್ಕೆ ಹೋಗಿರ್ಬೇಕು. ಆಮೇಲೆ ಅಲ್ಲೇ ಹೊಲ್ದ ಹತ್ರ ನಮ್ದು ಇನ್ನೊಂದು ತೋಟ ಐತ್ರಿ ಇವ್ರದ್ದು. ಆ ತೋಟದ ಮನೆಯಾಗ ರಮೇಶ್ ಅವ್ರ ಅಣ್ಣ ಅತ್ತಿಗೆ ಇರ್ತಾರ್ರಿ. ಅಲ್ಲಿಗೆ ಎಲ್ಲರೂ ಶಿಫ್ಟ್ ಆಗಿರ್ಬೇಕು. ಸರ, ಹಿತ್ಲ ಬಾಕ್ಲು ತೆಗ್ದಿಲ್ಲ, ಏನಿಲ್ರಿ, ಎಲ್ಲ ಬಂದೈತಿ ರೀ. ಅಲ್ಲೇ ಆಜು ಬಾಜು ಮನೆಯಾರನ್ನ ಕೇಳ್ರಿ. ಇವತ್ತು ಮುಂಜಾನೆ ಇವ್ರ ಮನೆಯಾರ ಯಾರನ್ನಾರ ನೋಡಿದ್ರ ಮತ್ತೆ ನೋಡಿಲ್ಲ ಅಂತಂದು ಯಾರನ್ನಾರ ಕೇಳ್ರಿ ಅಕ್ಕಪಕ್ಕದಾರನ. ಹಂಗ ಇವ್ರೆ ಕೌಸಲ್ಯ ಅವ್ರೆ, ನೀವು ಈ ಕಡೆ ಹೋಗಿ ಕೇಳ್ರಿ. ನೀವು ಆ ಕಡೆ ಹೋಗಿ ಕೇಳ್ರಿ, ನೋಡ್ರಿ ಆಜು ಬಾಜು ಮತ್ತೆ ಯಾರನ್ನಾರ ವಿಚಾರಣೆ ಮಾಡ್ರಿ ಎಲ್ಲಿ ಹೋಗ್ಯಾರ ಅಂತೇಳಿ. ಮತ್ತೆ ಈಗ ಅಲ್ಲೂ ತೋಟದ ಮನೆಯಾಗೂ ಇಲ್ಲಾಂದ್ರೆ ಮತ್ತೆ ಇನ್ನೆಲ್ಲಿ ಹೋಗ್ತಾರಮ್ಮ ಬೇರೆ? ಮತ್ತ ಈಗ ನೀನು ಅವನು ಎಲ್ಲೋ ಇದ್ರಲ್ಲ ಅಲ್ಲಿ ಕೊಪ್ಪಳದಾಗ, ಅಲ್ಲೇನ್ರ ಹೋಗಿರ್ಬೋದನ? ಇಲ್ಲ ಸರ, ಅಲ್ಲಿ ಹೋಗಿರೋಕ್ಕೆ ಚಾನ್ಸೇ ಇಲ್ರಿ. ಯಾಕಂದ್ರೆ ಆ ಮನೆಯಾಗ ನಾನು, ನಮ್ಮ ಅತ್ತಿ ಮಗ 3 ಮಂದಿ ಇರ್ತೀವಿ ಸರ. ಅವರು ಇಲ್ಲ ಈ ಮನೆಗೆ ಇರ್ತಾರ, ಇಲ್ಲ ಅಂದ್ರೆ ಹೇಳಿದ್ನಲ್ರಿ ಅವ್ರ ಅಣ್ಣನ ಮನೆ ಐತಂತ ಹೇಳಿ ಅಲ್ಲಿರ್ತಾರೆ. ಆಮೇಲೆ ಗೀತಾನರ ಅಣ್ಣ ಮತ್ತೆ ಅವು ಅದರಲ್ರಿ, ಅಲ್ಲಿ ಬೇಕಾದ್ರೂ ಹೋಗಿರ್ಬೋದು. ಇಷ್ಟೇ ಸರ್ ನಂಗೆ ಗೊತ್ತಿರೋದು. ಮತ್ತೆ ಇನ್ನೆಲ್ಲಿ ಹೋಗಿರ್ತಾರಂತ ಗೊತ್ತಿಲ್ಲ. ನನಗೂ ಯಾಕೋ ಭಾಳ ಟೆನ್ಷನ್ ಆಗ್ತಿತ್ತು ಸರ. ಈಗ ಅವ್ರು ಸಿಗಲಿಲ್ಲ ಅಂದ್ರೆ ಹೆಂಗೆ ಸರ? ನಾನಂತರೂ ಎಲ್ಲೂ ಹೋಗಲ್ಲ ಸರ. ನಾನು ಇಲ್ಲೇ ಇವ್ರ ಮನೆ ಮುಂದೆ ಪ್ರತಿಭಟನೆ ಕೂದಿರ್ತೀನಿ. ಇವ್ರು ಬರೋವರೆಗೂ ನಾ ಇವ್ರ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ನಾನು. ನಮ್ಗೆ ಯಾಕ್ರಿ ಜೀವ ತಿನ್ನಕ್ ನೀವೆಲ್ಲ ಬರ್ತೀರಾ? ನೆಮ್ಮದಿಯಾಗಿ ಏನು ಡ್ಯೂಟಿನೇ ಮಾಡಂಗಿಲ್ಲ ನಾವು. ನಮ್ದು ಏನು ಕರ್ಮಾನ ಏನೋ ನಿಮ್ಗಳ ಜೊತೆಗೆ. ಅಮ್ಮ ತಾಯಿ, ಇಲ್ಲಿ ಪ್ರತಿಭಟನೆ ಮಾಡಿದ್ರೆ ಬಂದು ನೋಡಕ, ಇದು ಹಳ್ಳಿದು. ನಮ್ ಜೀವ ತಿನ್ಬೇಡ ನೀನು. ಆಯ್ತು, ಹುಡ್ಕಣ ಇರು. ಅವ್ರು ಕೇಳಕ್ ಹೋಗ್ಯಾರಲ್ಲ, ಅವ್ರು ಕೇಳ್ಕೊಂಬರ್ಲಿ, ಗೊತ್ತಾಗತ್ತೆ ಏನಾಗೈತಿ ಏನಿಲ್ಲ ಅನ್ನೋದು. ಸರ, ಏನ್ರಿ ಮುಂದೆ ಹೇಳ್ರಿ. ಏನಿಲ್ರಿ ಸರ, ಮುಂಜಾನೆ ನೋಡಿದ್ದಂತ್ರಿ, ಮತ್ತೆ ಯಾರು ನೋಡೇ ಇಲ್ಲ ಅಂತ. ಸರ್, ಹೇಳಮ್ಮ. ಮುಂಜಾನೆ ನೋಡಿದ್ದು, ಮತ್ತೆ ಯಾರು ನೋಡಿಲ್ಲ ಅಲ್ಲ? ಹ್ಞೂ ಸರ, ಮುಂಜಾನೆನಾ ಬಾಗ್ಲಿಗೆ ಕಸ ಅಂದ್ರೆ ರಂಗೋಲಿ ಹಾಕಿದ್ರಂತ್ರಿ. ಆಮೇಲೆ ಆ ಗೀತಾ ಆಫೀಸ್ಗೆ ಹೋಗೋ ಮುಂದಾಗ ಅದು ಯಾರ ಮೈಮ್ಯಾಗ ದೇವ್ ಬಂದಿರೋಕೆ ಜೊತೆ ಏನೋ ಮಾತಾಡಿ ಅದೇನೋ ಗಲಾಟೆ ಆತಂತ. ಅದಾದ್ಮೇಲೆ ಮನೆಗೆ ಬಂದ್ಮ್ಯಾಗ ಮತ್ತೆ ಯಾರು ಓಣ್ಯಾಗ ಅವ್ರು ಎಲ್ಲೋದ್ರು ಏನೋ ನೋಡಿಲ್ಲ. ಹೊರಗೆ ಹೋಗೋದು ನೋಡಿಲ್ಲಂತ್ರಿ ಯಾರು. ಬಸ್ ಸ್ಟ್ಯಾಂಡ್ ಹತ್ರ ಏನ್ರ ಕೇಳಿ ಬನ್ನಿ, ಹೋಗಿ ಬಸ್ ಸ್ಟ್ಯಾಂಡ್ ಹತ್ರನೂ ಯಾರು ಇವ್ರ ಮನೆಯಾರು ಹೋಗಿದ್ದು ನೋಡಿಲ್ಲಂತ್ರಿ. ಸರ, ನೀವೇನು ಸರ ಇವ್ರ ಮನೆ ಮುಂದೆ? ನೀವ್ಯಾರಮ್ಮ?
ಸರ್ ನಾನು ಈ ಮನಿ ಬಾಜುಕ ಇರಕ್ರಿ ಇಲ್ಲಿ ಮಗ್ಲ ಐತಲ್ರಿ ಈ ಮನಿಗೆ ಹತ್ಕೊಂಡು ಇದು ನಮ್ಮ ಮನಿನ ಸರ್. ಹೌದನಮ್ಮ. ಸರಿ, ಈ ಮನೆಯವ್ರು ಎಲ್ಲೋಗ್ಯಾರಮ್ಮ? ಯಾರು ಇಲ್ಲಲ್ಲ. ಮನಿ ಬಾಗ್ಲಕ್ಕೊಂಡು ಎಲ್ಲರೂ ಹೋಗಿದ್ ನೀ ನೋಡ್ದೇನಮ್ಮ? ಸರ್ ಮುಂಜಾನೆ ಎಲ್ಲರೂ ಇದ್ದರಿ ಮನ್ಯಾಗ. ಅದಾದ್ಮ್ಯಾಗ ನಾನು ನನ್ನ ಮಕ್ಕಳ ಶಾಲೆಯಿಂದ ಕರ್ಕೊಂಬರಕ್ ಹೋದ್ನಲ್ರಿ, ಅವಾಗ ಎಲ್ಲರೂ ಒಂದು ಕಾರ್ ಮಾಡ್ಕೊಂಡು ಈಚೆಗೆ ಕುಷ್ಟಗಿ ರೋಡ್ ಕಡೆಗೆ ಹೊಂಟಿದ್ರು ನೋಡ್ರಿ. ಯಾಕಂದ್ರೆ ನಾವು ನನ್ನ ಮಗನ ಶಾಲೆ ಇರೋದು ಕುಷ್ಟಗಿ ರೋಡ್ ಕಡೆಗೆ ರೀ. ನಾನು ಆ ಕಡೆಗೆ ಹೋಗಿ ಬರೋ ಮುಂದಾಗ ಅವರು ಕರ್ಕೊಂಡು ಹೊಂಟಿದ್ದಾರೆ. ಅಲ್ಲಮ್ಮ, ನೀವೇನು ಕೇಳಿಲ್ಲನ ಎಲ್ಲಿಗೆ ಹೊಂಟಿರಿ ಏನು ಅಂತೇಳಿ? ನೀವು ನೋಡಿದ್ರೇನ ಕಾರ್ ಇವ್ರ ಮನೆ ಮುಂದೆ ಬಂದು ನಿಂತಿದ್ದು? ಸರ, ನಾನು ಇವ್ರ ಮನೆ ಮುಂದೆ ಕಾರ್ ಬಂದು ನಿಂತಿದ್ದಂತೂ ನಾನು ನೋಡಿಲ್ರಿ. ನಾನು ನನ್ನ ಮಗನ್ನ ಶಾಲೆಗೆ ಕರ್ಕೊಂಬರಕ್ಕೆ ಹೊಂಟಿದ್ದೀನಿ ರೀ. ನಾನು ಅವಾಗ ಅವರು ಎಲ್ಲರೂ ಕಾರ್ನಾಗ ಇದ್ದಿದ್ದು ನೋಡಿನ್ರಿ. ಒಂದು ಬಿಳೆದು ಅಂಬಾಸಿಡರ್ ಕಾರ್ ಥರ ಇತ್ತು. ನನಗೆ ಅದಕ್ಕೆ ಏನಂತಾರ ಗೊತ್ತಿಲ್ಲ, ಅದು ಯಾವ ಕಾರ್ ಅಂತಂದು. ಒಟ್ಟು ಬಿಳೆ ಕಾರ್ನಾಗ ಎಲ್ಲರೂ ಹೊಂಟಿದ್ರು. ನಾನು ಕೈ ಮಾಡಿದೆ, ಅವರು ಕೈ ಮಾಡಿದ್ರು. ಯಾಕಂದ್ರೆ ದೂರ ಇದ್ವಿ ನಾವು, ಅಷ್ಟ ಗೊತ್ತ್ರಿ ನಂಗೆ. ಆದರೆ ಎಲ್ಲಿ ಹೋಗ್ಯಾರ ಏನು ಎತ್ತ ನಂಗೇನು ಗೊತ್ತಿಲ್ಲ ನೋಡ್ರಿ ಸರ್. ಅಲ್ಲಮ್ಮ, ನೀವು ಆಜು ಬಾಜು ಮನೆಯವರು ಕೇಳಲ್ಲನ ಎಲ್ಲಿ ಹೊಂಟಿರಿ ಏನು ಯಾಕ ಅಂತಂದು? ಅಲ್ಲ ಸರ, ಕೇಳ್ತೀವ್ರಿ. ಹಿಂಗೆ ಮನೆ ಮುಂದೆ ಕಾರ್ ಬಂದಿತ್ತಂದಿದ್ರ ನಾನು ಕೇಳ್ತಿದ್ದೆ ಎಲ್ಲಿ ಹೊಂಟ್ರಿ ಚಿಗವ ಅಂತಂದು. ಆದ್ರೆ ಅವರು ದೂರ ಇದ್ದರ್ರಿ, ನಾ ಮಾತಾಡಿದ್ರು ಕೇಳ್ತಿದ್ದಿಲ್ಲ. ಅವ್ರಿಗೆ ಹೆಂಗೆ ಗೊತ್ತಾಗತ್ತೆ ರೀ ಎಲ್ಲಿ ಹೊಂಟ್ರ ಏನಂತ? ನನಗ್ರೆ ಹೆಂಗೆ ಗೊತ್ತಾಗತ್ತೆ? ಅವ್ರು ಹೇಳಿದ್ರೆ ನಾ ಕೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಹೇಳೋದು ನನಗೆ ಗೊತ್ತಾಗಂಗಿಲ್ಲ. ಮತ್ತೆ ಅವ್ರದ್ದು ತೋಟದ ಮನಿ ಇತ್ತಂತಲ್ಲಮ್ಮ, ಮತ್ತೆ ಅಲ್ಲೇನ್ರ ಹೋಗ್ಯಾರನ ಅವರು? ಆ ಕುಷ್ಟಗಿ ರೋಡ್ ಕಡೆ ಬರ್ತಾನ ಅವ್ರ ತೋಟದ ಮನಿ? ಅವ್ರು ಯಾವ ಹೊಲ ತ್ವಾಟ ಯಾವ ಕುಷ್ಟಗಿ ರೋಡ್ ಕಡೆಗೆ ಇಲ್ಲ ಸರ್. ಅವು ಎಲ್ಲ ಈ ಕಡೆ ಕೊಪ್ಪಳ ರೋಡ್ ಕಡೆಗೆ ಅದಾವು. ಮತ್ತ ಆಕಿ ಗೀತಾ, ಆಕಿ ಇನ್ನೊಬ್ಬ ಸೊಸಿ ಇದ್ಲಲ್ಲ ದೊಡ್ಡ ಸೊಸಿ, ಅವ್ರ ತವ್ರ ಮನಿಗೆ ಏನ್ರ ಹೋಗ್ಯಾರನ? ನಿನಗೇನ್ರ ಹೇಳಿದ್ರನ ಯಾವತ್ತರ ನಿನ್ನೆ ಮೊನ್ನೆ ಏನಾರ ಮಾತಾಡ್ಕೊಂತ ಏನ್ರ ಹೇಳಿದ್ರು? ಇಲ್ಲ ಸರ, ಯಾಕಂದ್ರೆ ಮನೆ ಹಬ್ಬ ಆಗೈತಲ್ರಿ, ಎಲ್ಲೂ ಹೋಗಿಲ್ರಿ ಅವರು. ಹಬ್ಬ ಮಾಡಕ ಹೋಗಿಲ್ರಿ ಅವ್ರು ಯಾರು. ಅವ್ರ ತವ್ರ ಮನೆಯಾರ ತಗೊಂಬಂದು ಉಂಡಿ ಎಲ್ಲ ಇವ್ರಿಗೆ ಕೊಡ್ತಾರ್ರಿ. ಇವ್ರೇನು ತವ್ರ ಮನೆಗೇನು ಹೋಗಿಲ್ ಬಿಡ್ರಿ ಇಬ್ರು. ಆಮೇಲೆ ಗೀತಾವರ ಅಣ್ಣ ಮತ್ತು ಅವ್ವ ಇಲ್ಲೇ ಅದಾರ್ರಿ, ಇನ್ನು ಯಾರು ಎಲ್ಲಿ ಹೋಗಿಲ್ರಿ. ಮತ್ತ ಅವರು ಗೀತಾ ಮತ್ತ ಗೀತಾರಾವನು ಇದ್ರನ ಮುಂಚೆಲೆ ಕಾರ್ನಾಗ ನೋಡಿದ್ರೇನು ನೀವು? ಅದು ಗೊತ್ತಿಲ್ಲ ಸರ್, ನನಗದು ಗೊತ್ತಿಲ್ಲ. ನಾನು ಗೀತನ್ ನೋಡೀನಿ, ಸಂಗೀತನ್ ನೋಡೀನಿ, ಚಿಗವರ್ ನೋಡೀನಿ, ಕಾಕರ್ ನೋಡ್ರಿ ಅಷ್ಟೇ ರೀ. ನಾನಂತರೂ ಮತ್ತು ಉಳ್ಕಿದಾರೆ ಯಾರು ನಂಗೆ ಕಂಡಿಲ್ರಿ ಕಣ್ಣಿಗೆ. ನಂಗೆ ಇಷ್ಟ ಗೊತ್ತ್ರಿ ಸರ್. ನೋಡಮ್ಮ ಮೋನಿಕಾ, ನಾವಂತರೂ ನಮ್ಮ ಕೈಲಿ ಏನು ಪ್ರಯತ್ನ ಆಗುತ್ತೋ ಅದು ಮಾಡಕತ್ತೀವಿ. ನಾವು ಹೇಳೋದನ್ನ ಸ್ವಲ್ಪ ಕೇಳು. ಇಲ್ಲಿ ಇರೋದ್ರಿಂದ ನಿನ್ಗೇನೇನು ಯೂಸ್ ಇಲ್ಲ. ಅವ್ರು ಯಾರು ಇಲ್ಲಿಲ್ಲ. ಕಾರ್ ಮಾಡ್ಕೊಂಡು ಹೋಗ್ಯಾರ ಅಂದ್ರ ಅವ್ರು ಭಾಳ ಮಾಡಿ ಈ ಊರೊಳಗ ಇಲ್ಲ. ನನಗನ್ಸೋ ಪ್ರಕಾರ ಹತ್ರದಾಗೂ ಎಲ್ಲೂ ಇಲ್ಲ. ಹತ್ರ ಇಲ್ಲೇ ಎಲ್ಲಾರು ಹೋಗಂಗಿದ್ದಿದ್ರು ಅವ್ರು ಬೈಕ್ ನಗರ ಇಲ್ಲ ಅಂದಿದ್ರ ಬಸ್ ನಗರ ಹೋಗ್ತಿದ್ರು. ಮತ್ತು ಕಾರ್ ತೊಗೊಂಡು ಹೋಗ್ಯಾರ ಅಂದ್ರೆ ಅವರೆಲ್ಲ ಪ್ಲಾನ್ ಮಾಡ್ಕೊಂಡು ಸದ್ಯಕ್ಕಂಕರು ಸುತ್ತಮುತ್ತ ಇಲ್ಲ ಇಲ್ಲೆಲ್ಲೂ. ಈಗ ಒಂದು ಕೆಲಸ ಮಾಡಿ, ನೀನು ಈಗ ಸದ್ಯಕ್ಕೆ ನೀನು ನಿಮ್ಮೂರಿಗೆ ಹೋಗಿರು. ನಾನು ನಮ್ಮ ಟೀಮ್ಗೆಲ್ಲ ಹೇಳಿ ಅವ್ರು ಎಲ್ಲೆಲ್ಲಿ ಹೋಗ್ಯಾರ ಏನು ಅಂತಂದು ಇನ್ವೆಸ್ಟಿಗೇಷನ್ ಮಾಡಿ ಹುಡುಕಿಸ್ತೀನಿ. ಅದಾದ್ಮ್ಯಾಗ ನೀನು ಕರೆಸ್ತೀನಿ ಅಂತ. ಈಗ ಹೋಗವ ಮನೆಗೆ ಹೋಗು. ಇಲ್ಲಿ ಪ್ರಾಬ್ಲಮ್ ಭಾಳ ಅಕ್ಕವ ನಮಗೆ. ಅದ್ರಾಗ ಹೆಣ್ಮಗಳು ನೀನು. ನಾವು ಹೆಣ್ಮಕ್ಳನ್ನ ಸ್ಟೇಷನ್ನಾಗ ಇಟ್ಕೊಳೋದು, ಕೋರ್ಟಿಗೆ ಸಬ್ಮಿಟ್ ಮಾಡ್ಲಾರ್ದಂಗೆ ಇರೋದು ಅವೆಲ್ಲ ನಮಗೆ ತಲೆನೋವು ತಾಯಿ. ಈಗ ನೀನು ಬಸ್ ಹತ್ತಿಸಿ, ಇಲ್ಲ ಅಂದ್ರೆ ಒಂದು ಕೆಲಸ ಮಾಡ್ತೀನಿ, ಕೊಪ್ಪಳ ಬಸ್ ಸ್ಟ್ಯಾಂಡಿಗೆ ನೀನು ಬಿಟ್ಬಿಡ್ತೀನಿ. ಅಲ್ಲಿಂದ ನೀನು ನಿಮ್ಮ ಮನೆಗೆ ಹೋಗುವಂತೆ ಅಂತ. ನಾವು ಮತ್ತೆ ಕೊಪ್ಪಳಕ್ಕೆ ಹೋಗ್ತೀವಲ್ಲ, ಮತ್ತೆ ಯಾಕೆ ಬಸ್ಸಿಗೆ ಹೋಗ್ತೀನಿ ನೀನು? ನಡಿ ಒಂದು ನಿಮಿಷ ತಡಿ. ನೋಡಮ್ಮ, ಅವ್ರು ಏನಾರ ಈ ಊರಿಗೆ ಬಂದ್ರು ಅಂದ್ರ ನಮ್ಮ ಸುಬ್ರಹ್ಮಣ್ಯ ನಿಮ್ಗೆ ಫೋನ್ ನಂಬರ್ ಕೊಡ್ತಾರ. ಆ ಫೋನ್ ನಂಬರಿಗೆ ನೀವು ಫಟ್ ಅಂತ ಫೋನ್ ಮಾಡಬೇಕು. ಏನು? ಹ್ಞೂ ಸರ್, ಆತ್ರಿ. ಫೋನ್ ನಂಬರ್ ಕೊಡ್ರಿ, ನಾನು ಅವ್ರು ಬಂದು ಕೂಡ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಂತ್ರಿ. ಈಗ ನಾನು ಹೋಗ್ಬೋದನ್ರಿ? ನನಗೂ ಕೆಲಸ ಅದಾವ್ರಿ ಸರ. ನಾನು ಒಂದು ಹತ್ತಿ ಮನೆ ಸೊಸಿ ರೀ. ನಮ್ಮ ಅತ್ತಿ ನನಗೆ ಲೇಟಾಗಿ ಹೋದ್ನಂದ್ರ ಮೊಣಕಾಲು ಹೊಡಿತಾಳ್ರಿ. ಹೋಲ್ಯಾರಿ ಸರ್ ನಾನು? ಆಯ್ತಮ್ಮ, ಹೋಗಿ ನೀವು. ಸರ್ ಯಪ್ಪ, ಈಕಿ ರಾಗ ತಗೊಂಡು ಸರ್ ಅನ್ನತ್ಲಿಗೆನ ನನಗೆ ಸರ್ರ ಅಂತ ತಲೆನೋವು ಬಂತು. ಹೇಳಮ್ಮ. ಸರ, ನೀವು ರಮೇಶನ್ ಫ್ಯಾಮ್ಲಿನ ಹುಡ್ಕೊಂಡು ಕರ್ಕೊಂಬರೋವರೆಗೂ ನಾನು ಇವ್ರ ಮನೆಯಿಂದ 1 ಇಂಚು ಕದ್ದಲ್ಲ ನೋಡ್ರಿ. ನೀವೇನು ಮಾಡ್ತೀರ ಮಾಡ್ರಿ. ನಾನಂತರೂ ಯಾವುದೇ ಕಾರಣಕ್ಕೂ ಇವ್ರ ಮನೆಯಿಂದ 1 ಇಂಚು ನಾನು ಸರಿದಾಡೋದಲ್ಲ. ಅನ್ಕೊಂಡೆಮ್ಮ, ನಾನು ಅನ್ಕೊಂಡೆ ಇದ ಡೈಲಾಗ ನೀ ಹೇಳ್ತಿ ಅಂತಂದು ಅನ್ಕೊಂಡೆ ನಾನು. ಆತು, ನಿಂದು ಸೊಕ್ಕು ಭಾಳ ಐತಿ. ಇಷ್ಟು ಚಂದಾಗ ತಿಳಿಸಿ ಹೇಳಕತ್ತಿ ನಾನು. ಈಗ ನಿಮ್ಮ ಊರಿಗೆ ಹೋಗವ, ನಾನೆಲ್ಲ ಕರ್ಕೊಂಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ ಅಂತಂದ್ರೆ ಮತ್ತೆ ನಾಟಕ ಮಾಡ್ತೀನಿ ನೀನು. ಇಲ್ಲಡ, ಮತ್ತು
ನೀನ ಲಾಟಿ ರುಚಿ ನೋಡಿಲ್ಲ ನೀನ ಒಂದ್ ತೆಗೆದು ಕೊಟ್ವಿ ಅಂದ್ರೆ ಮತ್ತೆ ಇಲ್ಲಡಿಲಿ ಅವು ಎರಡು ನೆಟ್ಗದಾವಲ್ಲ ಕೈ ಕಾಲು ಅವು ಸೊಟ್ಟಗಾಬೇಕ. ಸರ ನೀವು ಅನ್ಯಾಯವಾಗಿ ಒಬ್ಬ ಕಂಪ್ಲೇಂಟ್ ಕೊಡಕ್ ಬಂದಿರೋ ಹೆಣ್ಮಗಳ ಮೇಲೆ ಅನ್ಯಾಯವಾಗಿ ನೀವು ಈ ಥರ ಎಲ್ಲ ಮಾತಾಡೋದು ನಿಮ್ದು ತಪ್ಪಾಗತ್ರಿ. ನಾನಂತರೂ ಯಾವುದೇ ಕಾರಣಕ್ಕೂ ಸುಮ್ಮನಿರಂಗಿಲ್ರಿ, ಹೇಳ್ತೀನಿ ನೋಡ್ರಿ. ಏನಮ್ಮ ಮಾಡ್ತೀಯ ನೀನು? ನೀ ಮಾಡಿರೋದ ಹಡಬಿಟ್ಟಿ ವ್ಯವಹಾರ ಇಲ್ಲಿ. ನೀ ಮಾಡಿರೋ ಹಡಬಿಟ್ಟಿ ವ್ಯವಹಾರಕ್ಕೆ ನೀನು ಮತ್ತೆ ಪುಷ್ಟಿ ಬೇರೆ ಕೊಡ್ತೀನಿ ನೀನು. ನಿನ್ನಂತ ಮನಿ ಹಾಳೆ ಹೆಂಗಸ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ಸರ ಅದು ನನ್ನ ಪರ್ಸನಲ್ ವಿಷಯ ರೀ, ನೀವು ನನ್ನ ಪರ್ಸನಲ್ ವಿಷಯಕ್ಕೆಲ್ಲ ಬರಬೇಡಿ. ನಾ ಹೇಳ್ತಿದ್ದೀನಿ ನೋಡ್ರಿ. ಏಯ್ ಎದ್ ಬರಮ್ಮ, ಇನ್ನ ಮತ್ತೆ ಪೊಲೀಸ್ ರೀತಿ ಒಳಗೆ ಹೇಳ್ಬೇಕಾಗತ್ತಾ? ಇಲ್ಲಿ ಸುಮ್ ಕುತ್ಕೊಂಡು ನಾಟಕ ಮಾಡಬೇಡ ನೀನು. ಎದ್ ಬಾ ಮೊದ್ಲ. ಏನ್ರಮ್ಮ ನೀವೇನ್ ನೋಡಕತ್ತೀರಿ? ಹೋಗ್ತೀನಿ ಅಂದ್ರಲ್ಲ, ಹೋಗಿ. ನೋಡಮ್ಮ ಮೋನಿಕಾ, ಈಗ ಸರ್ ಏನು ಹೇಳ್ತಾರೆ ಅದನ್ನ ಕೇಳು. ಹಠ ಮಾಡೋದ್ರಿಂದ ನಿನಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಇಲ್ಲ ಸರ, ನಾನಂತೂ ನೀವು ಯಾರು ಏನು ಹೇಳಿದ್ರು ಕೇಳಂಗಿಲ್ಲ. ನೀವು ನನ್ನ ಮ್ಯಾಗ ಏನಾರ ಒಂದ ಕೈ ಮಾಡಿ ಅಥವಾ ನಾನು ಇಲ್ಲಿಂದ ನೀವು ಕಲಿಸಕ್ಕೆ ಟ್ರೈ ಮಾಡಿದ್ರ ನಾನಂತರೂ ಎಲ್ಲ ಮೀಡಿಯಾದವ್ರಿಗೂ ಫೋನ್ ಮಾಡಿ ಕರೆಸ್ತೀನಿ ರೀ. ಇಲ್ಲಿ ಕರೆಸಿ ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ನಾ ಹೇಳ್ತೀನಿ ರೀ, ನನ್ನ ಬಿಟ್ಟು ದೂರನ ಇದ್ಬಿಡ್ರಿ ನೀವೆಲ್ಲ. ಏಯ್ ಯಾಕಮ್ಮ ಅರ್ಥ ಆಗೋದಲ್ಲ ನಿನಗೆ? ನಿನಗೆ ಬುದ್ಧಿ ಐತಿಲ್ಲ? ನಿನ್ನಿಂದ ನಾವು ಇಲ್ಲೇ ರೋಡ್ ನಿಂದಿರ್ಬೇಕನ? ಸರ ನಾ ಹೋಗುಂಬರ್ರಿ, ನಾವಂತೂ ಏನು ಮಾಡೋಕ್ಕಾಗಿಲ್ಲ. ಆಕೆ ಹಣೆ ಬರ, ನಾವೇನು ಮಾಡೋಕ್ಕಾಗಿಲ್ಲ. ಬರ್ರಿ ಹೋಗು ನಾವು. ಹೋಗ್ರಿ ನೀವು. ನಾನು ಹೇಳ್ತೀನಿ, ಮೀಡಿಯಾಕ್ಕೆಲ್ಲರಿಗೂ ಫೋನ್ ಮಾಡ್ತೀನಿ. ನಾನು ಪೊಲೀಸ್ ಕಂಪ್ಲೇಂಟ್ ನಿಮ್ಗೇನು ಕೊಡಕ್ಕೆ ತೊಗೊಂಬಂದಿದ್ನಲ್ಲ ಬರ್ದು, ಅದು ನನ್ನ ಹತ್ರನ ಐತಿ ಕಂಪ್ಲೇಂಟ್ ಕಾಪಿ. ಆಮೇಲೆ ನೀವು ವಾಪಸ್ ತೊಗೊಳಕ್ಕೆ ನಾನು ತೊಗೊಂಬಂದಿದ್ನಲ್ಲ ಅದ್ರ ಜೆರಾಕ್ಸ್ನು ಐತಿ ನನ್ನ ಹತ್ರ. ಎಲ್ಲನೂ ಮೀಡಿಯಾ ಮುಂದೆ ಕೊಡ್ತೀನಿ. ನೀವೀಗೇನು ಮಾತಾಡಿರಲ್ಲ ಇದನ್ನೆಲ್ಲ ನಾನು ಫೋನೇ ರೆಕಾರ್ಡ್ ಮಾಡಿ ಇಟ್ಕೋತೀನಿ. ನೀವೇನೇನು ಮಾಡ್ತೀರೋ ಮಾಡಿ, ಎಲ್ಲನೂ ಮೀಡಿಯಾ ಕೊಡ್ತೀನಿ, ನೋಡುವಂತ್ರಂತೆ. ಸರ ಏನ್ರಿ ಸುಬ್ರಹ್ಮಣ್ಯ ನಿಮ್ದೊಂದು ಗೋಳ ಅಲ್ಲ ಸರ? ನಮ್ಗೆ ಯಾಕೆ ಸರ ಈ ಹೆಣ್ಮಗಳ ಜೊತೆಗೆ ಹೊಡೆದಾಟ? ಈಗ ಒಂದು ಕೆಲಸ ಮಾಡ್ರಿ, ಸಮಾಧಾನವಾಗಿ ಮಾತಾಡ್ರಿ. ಈಗ ಬೇರೆ ದಾರಿ ಏನಾರ ನೋಡ್ರಿ. ಇಲ್ಲ ಈಗ ಮೆಲ್ಲಕ್ಕೆ ಮಾತಾಡಿ ಇನ್ನು ಕರ್ಕೊಂಡು ಇಲ್ಲಿಂದ ಹೋದ್ರೆ ಒಳ್ಳೇದ್ರಿ. ಇಲ್ಲ ಅಂದ್ರೆ ನಮ್ಮ ತಲೆಗೆ ಬರ್ತಾವ ಸರ. ಸುಮ್ಮನೆ ಇವು ಒಂಟಿ ಹೆಂಗಸ್ರ ಸವಾಸ ಸರಿಯಲ್ಲ ಸರ. ಹೆಂಗಸ್ರ ಸವಾಸನ ಸರಿಯಲ್ಲ ನೋಡ್ರಿ. ಯಾರ್ಯಾರ ಹೆಂಗಸ್ರದ್ದು ಸವಾಸ ಮಾಡಿ ಎಲ್ಲೆಲ್ಲೇ ಹೋಗ್ಯಾರ. ನಮ್ಗೆ ಯಾಕೆ ಬೇಕು ಸರ? ಬ್ಯಾಡ್ ನಮ್ಗೆ ಹೆಂಗಸ್ರ ಸವಾಸ. ಅಲ್ರಿ ಸುಬ್ರಹ್ಮಣ್ಯ, ನಾನೇನಕ್ಕಿಗೆ ಲವ್ ಯು ಅಂದಿನ ಮದುವೆಗೆ ಅಂದಿನ? ಮನೆಗೆ ಹೋಗ ನಡೆಯವ ನಿಮ್ಮ ಮನೆಗೆ ಅಂತ ಹೇಳಕತ್ತೀನಿ ನಾನು ಆಕಿಗೆ. ಅಲ್ರಿ ಆಕಿ ಈಗ ನಮ್ಮನ್ನ ಕಳ್ಸಕ್ಕೂ ತಯಾರಿಲ್ಲ. ಆಕೆ ಒಬ್ಬಕ್ಕೆ ಕುಂದ್ರುದಿಲ್ಲ. ಈಗ ನಮ್ಮನ್ನ ಇಲ್ಲಿ ಕುಂದ್ರಕೆದಾಳ. ನಿಮ್ಮ ತಲೆಯಾಗ ಏನು ಇಟ್ಕೊಂಡಿರಿ? ನಾನು ನಿಮ್ಮ ತಲೆಯಾಗ ಕೂದಲಷ್ಟೇ ಇಲ್ಲ ಅನ್ಕೊಂಡಿದ್ದೆ, ತಲೆಯಾಗ ಬುದ್ಧಿನೂ ಇಲ್ಲ ಅಂತಂದು ಇವತ್ತ ಗೊತ್ತಾತ್ ನಂಗೆ. ಏನ್ರಿ ಸರ ನೀವು ಊರಾಗೆಲ್ಲ ನಡ್ರೋಡೆ ನಿಂತ್ಕೊಂಡು ಭಾಳ ಕೆಡ್ದಾಗ ಮರಿ ತೆಗ್ತಿರಪ್ಪ ನೀವು.